ಓ ಕರ್ಣ, ಓ ಕರ್ಣ, ನನ್ನ ಬಿಟ್ಟು ಎಲ್ಲಿ ಹೋದೆ? ನನ್ನ ಜೀವದ ಗೆಳೆಯ, ನನ್ನ ಶಕ್ತಿಯೇ, ಆ ದುಷ್ಟ ಪಾಂಡವರನ್ನು ಮಣ್ಣು ಮುಕ್ಕಿಸಿ ಗೆಲುವನ್ನು ತಂದು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೀಯ ಗೆಳೆಯ. ಎದ್ದೇಳು ಗೆಳೆಯ, ಎದ್ದೇಳು. ಹೀಗೆ ರೋಧಿಸುತ್ತಿರುವ ದುರ್ಯೋಧನನ ಜೊತೆ ಅಶ್ವತ್ಥಾಮನು ರೋಧಿಸತೊಡಗಿದನು. ಆದರೆ ಕರ್ಣನ ದಿವ್ಯ ಕಿರಣವು ಅದಾಗಲೇ ತಂದೆ ಸೂರ್ಯನ ಜೊತೆ ವಿಲೀನವಾಗಿತ್ತು. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುಮಾರು 90ರಿಂದ 100 ವರ್ಷಗಳ ಹಿಂದೆ 15 ವರ್ಷದ ವಯಸ್ಸಿನ ಕುಂತಿಯು ದುರ್ವಾಸ ಮುನಿಗಳಿಂದ ಪಡೆದಿದ್ದ ಮಂತ್ರದ ಕುತೂಹಲದ ಕಾರಣಕ್ಕಾಗಿ ಮತ್ತು ಪರೀಕ್ಷೆಗಾಗಿ ಸೂರ್ಯದೇವನನ್ನು ಆಹ್ವಾನಿಸಿ ಪಡೆದ ಮಗನಿಗೆ ಕರ್ಣ ಎಂದು ಸೂರ್ಯನು ನಾಮಕರಣ ಮಾಡಿದನು. ಮತ್ತು ಕುಂತಿಯು ಮರ್ಯಾದೆಗೆ ಅಂಜಿ ಒಂದು ಬುಟ್ಟಿಯಲ್ಲಿ ಆ ಮಗುವನ್ನು ಇಟ್ಟು ಅಳುತ್ತಾ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಇತ್ತ ಧೃತರಾಷ್ಟ್ರನ ರಥದ ಸಾರಥಿಯಾಗಿದ್ದ ಮತ್ತು ಮದುವೆಯಾಗಿ ಹಲವು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಅಧಿರಥನ ಹೆಂಡತಿ ರಾಧೆಯು ಗಂಗಾ ನದಿಯಲ್ಲಿ ನೀರಿಗೆಂದು ತೆರಳಿದ್ದಾಗ ತೇಲಿ ಬಂದ ಪುಟ್ಟ ಹಸುಗೂಸನ್ನು ಕಂಡು ಇದು ದೇವರೇ ನಮಗೆ ಕರುಣಿಸಿದ್ದಾನೆಂದು ತಿಳಿದು ರಾಧೆಯ ಎಂದು ಹೆಸರಿಟ್ಟು ಸಾಕತೊಡಗಿದರು. ಬೆಳೆಯುತ್ತಿರುವ ಬಾಲಕರ್ಣ ಅಥವಾ ರಾಧೆಯನ ಚಟುವಟಿಕೆ ನೋಡಿ ಅಧಿರಥನು ತುಂಬ ತಳಮಳಗೊಂಡಿದ್ದನು. ಯಾಕೆಂದರೆ ಯಾವಾಗಲೂ ಬಿಲ್ವಿದ್ಯೆಯ ಬಗ್ಗೆ ಕನವರಿಸುತ್ತಿದ್ದನು. ಇದನ್ನೆಲ್ಲ ಗಮನಿಸಿ ಮತ್ತು ಕರ್ಣನ ಹಠಕ್ಕಾಗಿ ರಾಜ್ಯದ ಸೇನಾಧಿಪತಿಯಾಗಿದ್ದ ಭೀಷ್ಮರಲ್ಲಿ ಕರ್ಣನನ್ನು ಕರೆದುಕೊಂಡು ಹೋಗಿ ಈ ವಿಷಯವನ್ನು ತಿಳಿಸಿದಾಗ ಭೀಷ್ಮರು ನಾಜೂಕಾಗಿ ತಾನು ರಾಜ ಮಕ್ಕಳಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಳಿಸುವುದು ಸಾರಥಿಯ ಮಕ್ಕಳಿಗಲ್ಲ ಎಂದು ಮತ್ತು ನೀನು ನಿನ್ನ ತಂದೆಯಂತೆ ಮಹಾ ಸಾರಥಿಯಾಗು ಎಂದು ಬಿಟ್ಟಿ ಸಲಹೆ ಕೊಡುತ್ತಾನೆ ಈ ಅಖಂಡ ಬ್ರಹ್ಮಚಾರಿ ಭೀಷ್ಮರು. ದ್ರೋಣಾಚಾರ್ಯರು ಸಹ ನೀನು ಕೆಳ ಜಾತಿಯವ ಎಂದು ವಿದ್ಯೆ ಕಲಿಸಲು ಒಪ್ಪಲಿಲ್ಲ. ಇದೆಲ್ಲದರಿಂದ ಕೋಪಗೊಂಡ ಬಾಲರಾಧೆಯನು ಆ ಕರ್ಣನು ಸೀದಾ ಪರಶುರಾಮನನ್ನು ಹುಡುಕಿ ಅವರಲ್ಲಿ ತಾನು ಬ್ರಾಹ್ಮಣ ಎಂದು ಹೇಳಿ ಸಕಲ ವಿದ್ಯೆ ಕಲಿತು ಪಾರಂಗತನಾದನು. ಆದರೆ ಕ್ಷತ್ರಿಯರ ಬಗ್ಗೆ ಬಲು ಕ್ರೋಧಗೊಂಡಿದ್ದ ಪರಶುರಾಮರು ಕರ್ಣನು ಕ್ಷತ್ರಿಯ ಎಂದು ತಿಳಿದಾಗ ತಾನು ಕಲಿಸಿದ ವಿದ್ಯೆ ನಿನಗೆ ಕಷ್ಟದ ಸಮಯದಲ್ಲಿ ಉಪಯೋಗವಾಗದಿರಲಿ ಎಂದು ಶಾಪ ನೀಡಿದರು. ಇತ್ತ ಅರ್ಜುನನ ಹೆಸರು ತುಂಬ ಮುಂಚೂಣಿಯಲ್ಲಿತ್ತು ಮತ್ತು ಗುರು ದ್ರೋಣರು ಅರ್ಜುನನನ್ನು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುವುದಾಗಿ ಹೇಳಿದ್ದನ್ನು ತಿಳಿದು ಕರ್ಣನು ಬಲು ಕೋಪಗೊಂಡು ತನ್ನೊಂದಿಗೆ ಸ್ಪರ್ಧೆಗಿಳಿಯುವಂತೆ ಆಹ್ವಾನ ನೀಡಿದ ಆ ಕರ್ಣ. ತನ್ನ ಬಿಲ್ವಿದ್ಯೆಯನ್ನು ಜಗತ್ತಿಗೆ ತೋರಿಸುವುದಕ್ಕೆ ಉತ್ತಮ ವೇದಿಕೆಗಾಗಿ ಕಾಯುತ್ತಿದ್ದ ಕರ್ಣನಿಗೆ ಹಸ್ತಿನಾಪುರದಲ್ಲಿ ಏರ್ಪಡಿಸಿದ್ದ ಕುರು ಯುವ ರಾಜಕುಮಾರರ ಯುದ್ಧ ಪ್ರದರ್ಶನದಲ್ಲಿ ಅರ್ಜುನನು ಮೇಲ್ಗೈ ಸಾಧಿಸುವುದನ್ನು ಕಂಡು ಕರ್ಣನು ತಕ್ಷಣವೇ ದುರ್ಯೋಧನನ ಸಹಾಯಕ್ಕೆ ಬಂದು ಎಲ್ಲರೂ ಆಶ್ಚರ್ಯಚಕಿತವಾಗುವಂತೆ ಪ್ರದರ್ಶನ ನೀಡಿ ಹುಬ್ಬೆರಗುವಾಗುವಂತೆ ಮಾಡಿದನು. ಆಗ ಆಯೋಜಕರು ನೀನು ಸೂತಪುತ್ರ, ನಿನಗೆ ಇಲ್ಲಿ ಪ್ರದರ್ಶನ ನೀಡುವ ಹಕ್ಕಿಲ್ಲ ಎಂದು ಅವಮಾನಿಸಿ ಗದ್ದಲ ಮಾಡಿದಾಗ ದುರ್ಯೋಧನನು ಸದ್ದು, ಕರ್ಣ ನನ್ನ ಮಿತ್ರ, ನನ್ನ ಮಿತ್ರನಿಗೆ ಅಂಗರಾಜ್ಯದ ರಾಜಾಧಿಪತಿಯನ್ನಾಗಿ ಮಾಡುತ್ತಿದ್ದೇನೆ. ಈಗ ಹೇಳಿ ಯಾರು ಸೂತಪುತ್ರ ಎಂದು. ಅತಿಯಾದ ಅವಮಾನ ತಿರಸ್ಕಾರದ ವಿರುದ್ಧ ಹೋರಾಡುತ್ತಿದ್ದ ಮತ್ತು ಪುರಸ್ಕಾರಕ್ಕಾಗಿ ಹೋರಾಟ ಮಾಡುತ್ತಿದ್ದ ಕರ್ಣನಿಗೆ ದುರ್ಯೋಧನನ ಈ ಮಾತು ಕೇಳಿ ಧನ್ಯತಾಭಾವವಾಗಿ ದುರ್ಯೋಧನನ ಮಾತಿನಂತೆ ತಾನು ನಿನಗೆ ಕೊನೆಯ ಕ್ಷಣದವರೆಗೂ ನಿನ್ನ ವಿಧೇಯಕನಾಗಿರುತ್ತೇನೆಂದು ಆನಂದ ಬಾಷ್ಪದಿಂದ ಮಾತು ಕೊಟ್ಟ. ಧರ್ಮವಂತ ಬುದ್ಧಿವಂತ ಕರ್ಣನು ಕೊಟ್ಟ ಮಾತಿಗೋಸ್ಕರ ಅದು ಹೇಗೆ ಹೊಂದಿಕೊಂಡನೋ ಆ ದುಷ್ಟ ದುರ್ಯೋಧನನ ಜೊತೆ. ದುರ್ಯೋಧನನ ಒಂದೊಂದು ಪಾಪ ಕಾರ್ಯಕ್ಕೂ ಕರ್ಣನ ಪಾಲು ಸಮಪಾಲು. ಕರ್ಣನ ಶಕ್ತಿ ಸಾಮರ್ಥ್ಯ ಮತ್ತು ಹುಟ್ಟಿನ ರಹಸ್ಯ ಭೀಷ್ಮರಿಗೆ ತಿಳಿದಿದ್ದು ಸಾಧ್ಯವಾದಷ್ಟು ಕರ್ಣನನ್ನು ಹೀಯಾಳಿಸುತ್ತಿದ್ದರು. ಕೃಷ್ಣನಿಗಂತೂ ಕರ್ಣನ ಪರಾಕ್ರಮದ ಮೇಲೆ ಸಂದೇಹವೇ ಇಲ್ಲ. ಕರ್ಣನನ್ನು ಯುದ್ಧದಿಂದ ದೂರ ಮಾಡಲು ಮತ್ತು ಕರ್ಣನ ಜನ್ಮ ವೃತ್ತಾಂತ ತಿಳಿಸಿ ಕರ್ಣನಿಗೆ ಸಿಡಿಲು ಬಡಿಯುವಂತೆ ಮಾಡಿ ಮತ್ತು ತಾನು ಹುಟ್ಟಿಸಿದ ತಾಯಿ ಕುಂತಿಯನ್ನು ಸಂಧಿಸುವಂತೆ ಮಾಡಿ ಕರ್ಣನ ಮನವೊಲಿಸುವಂತೆ ಮಾಡಿದನು. ಮಗನೇ ಕರ್ಣ, ನಾನು ನಿನಗೆ ಮೋಸ ಮಾಡಿದೆ. ನನಗರಿವಿರದ ಸಮಯದಲ್ಲಿ ನಿನಗೆ ಜನ್ಮ ಕೊಟ್ಟು ಒಂದು ತುತ್ತು ಹಾಲು ಕುಡಿಸದೆ ಮುದ್ದು ಮಾಡಲು ಆಗದೆ ದೇವರ ಮೇಲೆ ಭಾರ ಹಾಕಿ ನಿನ್ನನ್ನು ಒಂಟಿಯಾಗಿ ಬಿಟ್ಟೆ. ನನ್ನನ್ನು ಕ್ಷಮಿಸು ಕರ್ಣ. ನೀನು ನನ್ನ ಜೊತೆ ಬಂದು ಈ ಪಾಂಡವರಿಗೆ ಮೊದಲ ಪಾಂಡವನಾಗಿ ಅಜಯನಾಗಿರು ಎಂದು ಗೋಗರೆದಳು. ಅದಕ್ಕೆ ಕರ್ಣನು, ಅಮ್ಮ, ಎಲ್ಲರೂ ನನ್ನ ಕೈ ಬಿಟ್ಟಾಗ ನನ್ನ ಕೈ ಹಿಡಿದಿದ್ದು ಈ ದುರ್ಯೋಧನ. ನನಗೆ ಜೀವನ ಕೊಟ್ಟ, ಗೆಳೆತನ ಕೊಟ್ಟ, ರಾಜ ಮನೆತನ ಕೊಟ್ಟ, ಅಷ್ಟೇಕೆ ಅವಮಾನ ಆದ ಜಾಗದಲ್ಲಿ ಪುರಸ್ಕಾರ ಕೊಟ್ಟ. ಅಂಥ ದುರ್ಯೋಧನ ನನ್ನ ಜೀವನದ ಗೆಳೆಯ ದುರ್ಯೋಧನಿಗೆ ಮೋಸ ಮಾಡಿದರೆ ಯಾವ ಧರ್ಮವಾದಿತು? ಅದೇನೋ ಸರಿ, ನಿನಗೆ ಒಬ್ಬ ಮೊದಲ ಮಗನಿದ್ದ, ಅವನೆಲ್ಲಿದ್ದ, ಹೇಗಿದ್ದ ಅನ್ನುವ ಪರಿವಾದರೂ ಇದೆಯೇ? ಇದೆಂಥ ಸಮಯದಲ್ಲಿ ಬಂದು ನನ್ನನ್ನು ಧರ್ಮ ಸಂಕಟಕ್ಕೀಡು ಮಾಡುತ್ತೀಯ ತಾಯಿ?
ಕೃಷ್ಣನ ಮೂಲಕವಾದರೂ ತಿಳಿದರೂ ಈಗ ನೀನು ಬಂದಿರುವುದು ನಿನ್ನ 5 ಪಾಂಡವರ ಪ್ರಾಣಭಿಕ್ಷೆಗಾಗಿ ತಾನೇ. ಈಗೋ ನಾನು ನಿನಗೆ ಅಮ್ಮ ಎಂದು ಮಾತು ಕೊಡುತ್ತಿದ್ದೇನೆ. ನನ್ನ ಶತ್ರುತ್ವ ಇರುವುದು ಕೇವಲ ಅರ್ಜುನನ ಮೇಲೆ. ಅವನನ್ನು ಬಿಟ್ಟು ಇನ್ಯಾರನ್ನು ನಾನು ಸಾಯಿಸುವುದಿಲ್ಲ, ಗಾಯಗೊಳಿಸುವುದೂ ಇಲ್ಲ. ಒಂದು ವೇಳೆ ನಾನು ಸತ್ತರೂ ಪಂಚಪಾಂಡವರು, ಇಲ್ಲ ಅರ್ಜುನ ಸತ್ತರೂ ಪಂಚಪಾಂಡವರು ಎಂದು ಧರ್ಮ ಸಂಕಟದಲ್ಲಿ ನುಡಿದನು ಆ ಮಹಾದಾನಿ ಕರ್ಣ. ಕಳಿಂಗ ದೇಶದ ರಾಜಕುಮಾರಿ ದ್ರೌಪದಿಯಷ್ಟೇ ಸ್ತುರದ್ರೂಪಿ ಭಾನುಮತಿಯ ಮೇಲೆ ಒಲವು ದುರ್ಯೋಧನನಿಗೆ. ಆದರೆ ಕಳಿಂಗ ರಾಜನಿಗೆ ಈ ಒರಟು ಸ್ವಭಾವದ ದುರ್ಯೋಧನನನ್ನು ಕಂಡರೆ ಆಗುತ್ತಿರಲಿಲ್ಲ. ಭಾನುಮತಿಗೆ ಇಷ್ಟವಿದ್ದರೂ ಅದನ್ನು ವ್ಯಕ್ತಪಡಿಸುವಂತಿರಲಿಲ್ಲ. ಆದರೆ ಕರ್ಣನ ಸಹಾಯದಿಂದ ಭಾನುಮತಿಯನ್ನು ಸ್ವಯಂವರದಿಂದ ಅಪಹರಿಸಿ ಮದುವೆಯಾದನು ಈ ದುರ್ಯೋಧನ. ಹಾಗೆಯೇ ಒಮ್ಮೆ ಕರ್ಣ ಮತ್ತು ಭಾನುಮತಿಯು ಪಗಡೆಯಾಡುತ್ತಿದ್ದಾಗ ಸೋಲುತ್ತಿದ್ದ ಭಾನುಮತಿಯು ಆಗಷ್ಟೇ ಬಂದ ದುರ್ಯೋಧನನ್ನು ಕಂಡು ಗಾಬರಿಯಿಂದ ಒಮ್ಮೆಲೆ ಎದ್ದು ನಿಂತಳು. ದುರ್ಯೋಧನನು ಬಂದ ಅರಿವೇ ಇರದ ಕರ್ಣನು ಭಾನುಮತಿಯು ಸೋಲುತ್ತಿರುವ ಕಾರಣ ಓಡಿ ಹೋಗುತ್ತಿದ್ದಾಳೆಂದು ತಿಳಿದು ಒಮ್ಮೆಲೆ ಅವಳ ಕೈ ಹಿಡಿದು ಎಳೆದನು. ಆದರೆ ಇದು ಭಾನುಮತಿಯ ಸೊಂಟಕ್ಕೆ ತಾಗಿ ಪೋಣಿಸಿದ ಸೊಂಟಪಟ್ಟಿಯ ಮುತ್ತುಗಳು ಬಿದ್ದು ಚಲ್ಲಾಪಿಲ್ಲಿಯಾದವು. ಇದರಿಂದ ತಳಮಳಗೊಂಡ ಇಬ್ಬರು ಸ್ತಬ್ಧರಾಗಿ ನಿಂತರು. ಆಗ ದುರ್ಯೋಧನನು, ಗೆಳೆಯ, ಈ ಮುತ್ತುಗಳನ್ನು ಹೆಕ್ಕಿಕೊಡಲೇ ಇಲ್ಲ ಪೋಣಿಸಿಕೊಡಲೇ ಎಂದಾಗ ಕರ್ಣನು ಮಾತು ಬರದಂತಾದನು. ಇದೇ ಕರ್ಣನು ಪಗಡೆಯಾಟದಲ್ಲಿ ಸೋತ ಪಾಂಡವರ ಹೆಂಡತಿ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಇದು ತಪ್ಪು ಎಂದು ತಿಳಿದಿದ್ದರೂ ಮೌನಕ್ಕೆ ಜಾರಿದನು. ಮತ್ತು ಇದೇ ದ್ರೌಪದಿಯ ಸ್ವಯಂವರದಲ್ಲಿ ತಾನು ಗೆಲ್ಲುವ ಕೊನೆಯ ಕ್ಷಣದಲ್ಲಿ ದ್ರೌಪದಿಯು, ನೀನು ಸೂತಪುತ್ರ, ನಿನ್ನನ್ನು ನಾನು ಮದುವೆಯಾಗುವುದಿಲ್ಲ ಮತ್ತು ನೀನು ಸ್ಪರ್ಧೆಯಲ್ಲಿ ಮುಂದುವರಿಯಬೇಡ ಎಂದು ಹೀಯಾಳಿಸಿದಳು. ಆ ಮಾತು ಈಗಲೂ ಜೇಂಕರಿಸುತ್ತಿತ್ತು. ಒಮ್ಮೆ ದುರ್ಯೋಧನನು ಯುದ್ಧದ ಸಂದರ್ಭದಲ್ಲಿ ಏಕಲವ್ಯನನ್ನು ತಮ್ಮ ಸಂಧಿಗೆ ಬರುವಂತೆ ಮಾತುಕತೆ ನಡೆಸಲು ಕರ್ಣನನ್ನು ಕರೆದುಕೊಂಡು ಹೋದರೂ ಅದು ಫಲಶ್ರುತಿಯಾಗಲಿಲ್ಲ. ಪಾಂಡವರು, ಭೀಷ್ಮರು, ಕೊನೆಗೆ ಶ್ರೀಕೃಷ್ಣನು ನಡೆಸಿದ ಎಲ್ಲ ತರಹದ ಸಂಧಾನಗಳನ್ನು ದುರ್ಯೋಧನನು ಕಡ್ಡಿ ಮುರಿದಂತೆ ತಳ್ಳಿಹಾಕಿ ಯುದ್ಧಕ್ಕೆ ಪಾಂಡವರನ್ನು ಆಹ್ವಾನಿಸಿದನು. ದುರ್ಯೋಧನನ ದುರದೃಷ್ಟವೆಂಬಂತೆ ಹೀಯಾಳಿಸುತ್ತಿದ್ದ ಭೀಷ್ಮರ ಮೇಲಿನ ಕೋಪದಿಂದ ಮೊದಲ 10 ದಿನ ಯುದ್ಧದಿಂದ ದೂರ ಉಳಿದ ಕರ್ಣ 11ನೇ ದಿನ ದ್ರೋಣರ ಸಾರಥ್ಯದಲ್ಲಿ ಅರ್ಜುನನಿಗೆಂದು ಉಳಿಸಿದ ಇಂದ್ರಾಸ್ತ್ರದಿಂದ ಭೀಮನ ಮಗ ಘಟೋತ್ಕಚನನ್ನು ಸಾಯಿಸಿ ಇನ್ನೂ ಹಲವಾರು ಅತಿರಥ ಮಹಾರಥಗಳನ್ನು ಸಾಯಿಸಿ ಗೆಲುವನ್ನು ಕೌರವನ ಕಡೆ ತಿರುಗಿಸಿದನು. ಗುರು ದ್ರೋಣರ ಸಾವಿನ ನಂತರ 16ನೇ ದಿನ ಮುಖ್ಯ ಸೇನಾಧಿಕಾರಿಯಾಗಿ ಪಾಂಡವರ ಸೇನೆಯನ್ನು ಧ್ವಂಸಗೊಳಿಸಿದನು. ಕರ್ಣನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲವೆಂದು ತಿಳಿದ ಅರ್ಜುನನ ತಂದೆ ಇಂದ್ರನು ಮಹಾದಾನಿ ಕರ್ಣನಿಂದ ಕರ್ಣಕುಂಡಲವನ್ನು ದಾನವಾಗಿ ಪಡೆದಿದ್ದರ ಪರಿಣಾಮ 17ನೇ ದಿನ ಮಹಾರಾಜ ಶಲ್ಯ ತನಗೆ ಸಾರಥಿಯಾಗಿದ್ದರೂ ಯಾವುದೋ ಹಳೆಯ ಶಾಪದ ಪರಿಣಾಮ ರಥದ ಚಕ್ರವು ಭೂಮಿಯಲ್ಲಿ ಹುದುಗಿದಾಗ ಒಂಟಿಯಾಗಿ ತೆಗೆಯಲು ಹೋದಾಗ ಶ್ರೀಕೃಷ್ಣನ ಸಲಹೆಯಂತೆ ಅರ್ಜುನನು ಕರ್ಣನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಪಾಪ ಕರ್ಣ ಹೋರಾಟದ ಬದುಕಿಗೆ ಹಲವು ತರಹದ ಶಾಪ ಮತ್ತು ದುರ್ಯೋಧನನ ಸಂಘದ ಪಾಪ ಈಗ ಎಲ್ಲವನ್ನು ತೀರಿಸುವ ಹೊತ್ತು. ಅತ್ತ ಅರ್ಜುನನು ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಇತ್ತ ಕರ್ಣನು ಬಾಣದ ಮಂತ್ರವನ್ನು ಅದೆಷ್ಟೇ ನೆನಪಿಸಿದರೂ ಮರೆತು ಬಿಡುತ್ತಿದ್ದ. ಒಮ್ಮೆಲೆ ಅರ್ಜುನನ ಕಡೆ ತಿರುಗುವಾಗಲೇ ಚೂಪಾದ ಬಾಣವು ಕರ್ಣನನ್ನು ಘಾಸಿಗೊಳಿಸಿ ನೆಲಕ್ಕುರುಳುವಂತೆ ಮಾಡಿತು. ಇತ್ತ ಪಾಂಡವರು ನಿಟ್ಟುಸಿರು ಬಿಟ್ಟಾಗ ಶ್ರೀಕೃಷ್ಣನು ಕರ್ಣನ ನಿಜ ವೃತ್ತಾಂತವನ್ನು ತಿಳಿಸಿದಾಗ ದಿಗ್ಭ್ರಮೆಗೊಂಡ ಅವರು ಅರೆ ಜೀವದಲ್ಲಿದ್ದ ಕರ್ಣನನ್ನು ಹಿಡಿದಪ್ಪಿ, ಅಣ್ಣ, ನಮ್ಮನ್ನು ಕ್ಷಮಿಸು ಎಂದು ಅಳತೊಡಗಿದರು. ಆದರೇನು ಮಾಡುವುದು, ವಿಧಿಯಾಟವೇ ಬೇರೆಯಾಗಿತ್ತು.